ನಿಮ್ಮ ಹತ್ರ 5 ನಿಮಿಷ ಸಮಯ ಇದೆಯಾ? ಈ ಅದ್ಭುತವಾದ ಜಾದು ಪಿಗ್ಮೆಂಟೇಷನ್ನ ಬುಡದಿಂದ ತೆಗೆಯುತ್ತೆ ಈ ಅದ್ಭುತವಾದ ಲೇಪನ. ಇದಕ್ಕೆ 5 ಪೈಸೆನೂ ಖರ್ಚಿಲ್ಲ. 5 ಪೈಸೆನೂ ಖರ್ಚಿಲ್ಲ. 5 ನಿಮಿಷ ನಿಮ್ಮ ಹತ್ರ ಇದ್ದರೆ ಈ ಅದ್ಭುತವಾದ ಜಾದುನ ನೀವು ನಿಮ್ಮ ಅಡುಗೆ ಮನೆಯಲ್ಲೇ ಮಾಡ್ಬೋದು. ಅಡುಗೆ ಮನೆಯೇ ಆಯುರ್ವೇದದ ಭಂಡಾರ ಅಂತ ಹೇಳ್ತೀನಿ. ಅಂಗಡಿಗೆ ಹೋಗಿ ತರೋಂಥದ್ದು ಯಾವುದೂ ಇಲ್ಲ. ನೋಡಿ, ಲೈವ್ ರಿಸಲ್ಟ್ ನಿಮ್ಮ ಜೊತೆ ಇಮ್ಮಿಡಿಯೇಟಾಗಿ ಶೇರ್ ಮಾಡ್ತಾಯಿದ್ದೀನಿ. ಕೇವಲ 5 ನಿಮಿಷ ಟೈಮು, 5 ನಿಮಿಷ ಸಮಯ ಇದ್ದರೆ 5 ನಿಮಿಷದಲ್ಲಿ ಪ್ಯಾಕ್ ಹಾಕಿದ್ರೆ ಅದ್ಭುತವಾದ ರಿಸಲ್ಟು. ಸೊ ಪಿಗ್ಮೆಂಟೇಷನ್ನ ಬುಡದಿಂದ ತೆಗೆಯೋಂಥ ಪ್ಯಾಕು. ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ, ವಿತ್ ಶೈನಿಂಗ್ ಕ್ಲಾರಿಟಿ. ನಿಮ್ಮ ಪಿಂಪಲ್ ಮಾರ್ಕ್ಸ್ ಇರಲಿ, ಬಂಗ್ ಇರಲಿ, ಅನ್ಈವನ್ ಸ್ಕಿನ್ ಟೋನ್ ಇರಲಿ, ನೋಡಿ ಯಾವ ರೀತಿ ಇದೆ ಅಂತ. ಪರ್ಫೆಕ್ಟ್ ಕ್ಲಾರಿಟಿ, ಆಯಿತಾ? ನೋ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಈಗಾಗಲೇ ನೀವು ಇಂಟ್ರಡಕ್ಷನ್ ನೋಡಿದ್ದೀರಾ ಯಾವ ರೀತಿ ಮಾಡಿದೆ ಅದ್ಭುತವಾದ ಪ್ಯಾಕು. ಕೇವಲ 5 ನಿಮಿಷ ಟೈಮು, 2 ರಿಂದ 3 ನಿಮಿಷ ನೀವು ಮುಖದ ಮೇಲೆ ಇಟ್ಕೊಳ್ಬೇಕಾಗತ್ತೆ. ಇದು ಆಯುರ್ವೇದದ ಭಂಡಾರ ನಿಮ್ಮ ಅಡುಗೆ ಮನೆಯಲ್ಲಿ ಅಂಥ ಜಾದು ಮಾಡೋ ಪ್ಯಾಕು. ಇದು ಕೆಲವೊಂದು ಚಿಕ್ಕ ಚಿಕ್ಕ ಇನ್ಸ್ಟ್ರಕ್ಷನ್ಸ್ ಇದೆ, ಟಿಪ್ಸ್ ಇದೆ, ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಈ ಅದ್ಭುತವಾದ ಪ್ಯಾಕ್ ಟೆಕ್ಸ್ಚರ್ ನೋಡಿ ಯಾವ ರೀತಿ ಇದೆ ಅಂತ. ಇದು ಬರೀ ಪಿಗ್ಮೆಂಟೇಷನ್ ಇರೋರೇ ಮಾತ್ರ ಯೂಸ್ ಮಾಡಬೇಕು ಅಂತ ಎಲ್ಲೂ ಇಲ್ಲ. ಇದು ಪಿಂಪಲ್ ಮಾರ್ಕ್ಸ್ ಇರೋರು, ಅನ್ಈವನ್ ಸ್ಕಿನ್ ಟೋನ್ ಇರೋರು, ಅಲ್ಲಲ್ಲಿ ಕಪ್ಪು ಕಲೆಗಳಿರುತ್ತೆ, ಓಕೆ, ಅಂಥವರು ಯೂಸ್ ಮಾಡೋಂಥ ಅದ್ಭುತವಾದ ಪ್ಯಾಕು. ಇದರಲ್ಲಿ ನಾನು ನಿಂಬೆ ಹಣ್ಣಿನ ರಸ ಬಳಕೆ ಮಾಡಿದ್ದೀನಿ. ಸೆನ್ಸಿಟಿವ್ ಸ್ಕಿನ್ ಇರೋರು, ಫುಲ್ ಫೇಸ್ ಪಿಂಪಲ್ಸ್ ಇರೋರು ದಯವಿಟ್ಟು ಯೂಸ್ ಮಾಡಿಬಿಡಿ ಇಫ್ ಯು ಅಲರ್ಜಿ. ಸೊ ನಾನು ಯಾವಾಗಲೂ ಹೇಳಂಗೆ ಪ್ಯಾಚ್ ಟೆಸ್ಟ್ ಮಾಡ್ಕೊಡಿ, ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಯೂಸ್ ಮಾಡಿ ಅಂತ ಹೇಳ್ತಾ ಈ ಅದ್ಭುತವಾದ ರೆಮಿಡಿಗೆ ಹೋಗೋ ಮುಂಚೆ ನಾನು ವೀಡಿಯೋ ಮಾಡಬೇಕಾದ್ರೆ ಚಿಕ್ಕ ಚಿಕ್ಕ ಟಿಪ್ಸ್ ಹೇಳಿರ್ತೀನಿ, ಓಕೆನಾ? ಆ ಟಿಪ್ಸ್ನ ನೀವು ದಯವಿಟ್ಟು ಫಾಲೋ ಮಾಡಬೇಕಾಗತ್ತೆ. ಆಮೇಲೆ ಪಿಂಪಲ್ಸ್ ಇರೋ ಜಾಗಕ್ಕೆ ಅಪ್ಲೈ ಮಾಡಬೇಡಿ. ಅಲ್ಲೊಂದು ಇಲ್ಲೊಂದು ಪಿಂಪಲ್ಸ್ ಇರುತ್ತಲ್ಲ, ಅಂಥವ್ರು ಮಧ್ಯ ಹಾಕ್ಕೊಳ್ಳಿ. ಸ್ಕಿನ್ ಇದರಲ್ಲಿ ಎಲ್ಲ ಕಡೆ ಅಪ್ಲೈ ಮಾಡಬೇಡಿ ಅಂತ ಹೇಳ್ತಾ, ನಿಮ್ಗೇನಾದ್ರು ಉರಿ, ನೆವೆ, ಇರಿಟೇಷನ್ ಆದರೆ ದಯವಿಟ್ಟು ಪ್ಯಾಚ್ ಟೆಸ್ಟ್ ಮಾಡಿ ಇದನ್ನು ಮುಂಚೆ, ಆಯಿತಾ? ಕೈಗೆ ಅಪ್ಲೈನು ಪ್ಯಾಚ್ ಟೆಸ್ಟ್ ಮಾಡಿ ಆಮೇಲೆ ನೀವು ಯೂಸ್ ಮಾಡಬೇಕಾಗತ್ತೆ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸಲ್ಲಿ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ಅದ್ಭುತವಾದ ವೀಡಿಯೋಗೆ ಹೋಗೋಣ. ಇದು 2 to 3 ಸೆಕೆಂಡ್ಸಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇದು ಪ್ರಿಪ್ರೇಷನ್ ಒಂದು 5 ನಿಮಿಷ, ಟೋಟಲಾಗಿ 10 ನಿಮಿಷ. 10 ನಿಮಿಷದಲ್ಲಿ ಒಂದು ಫೇಶಿಯಲ್ ಆಗೋಲ್ಲ, ಒಂದು ಜಾದು ಮಾಡೋಕ್ಕಾಗಲ್ಲ ಫೇಸಲ್ಲಿ. ಅಂಥ ಜಾದು ಮಾಡೋ ಕ್ರೀಮ್ನ ಇವತ್ತಿನ ವೀಡಿಯೋ ನಾನು ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಇಲ್ಲಿ ಕಡಲೆ ಹಿಟ್ಟನ್ನ ಶುದ್ಧೀಕರಣ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಪಾಯಿಂಟು, ಐರನ್ ತವಾನೇ ಆಗಬೇಕು. 1 ಚಮಚದಷ್ಟು ಕಡಲೆ ಹಿಟ್ಟನ್ನ ಶುದ್ಧೀಕರಣ, ಅಂದರೆ ಇದು ಇರೋದು ಯೆಲ್ಲೋ ಕಲರ್, ಅರ್ಶಿನದ ಕಲರ್, ಇದು ಕಪ್ಪಗಾಗಬೇಕು, ಡಾರ್ಕ್ ಬ್ಲ್ಯಾಕ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ, ಓಕೆನಾ? ಫಸ್ಟ್ ಪಾಯಿಂಟ್ ಟು ಬಿ ನೋಟೆಡ್. ಮತ್ತು ಇಲ್ಲೊಂದು 1/4 ಚಮಚದಷ್ಟು ಸಕ್ಕರೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ತಿದ್ದೀನಿ. ನಾರ್ಮಲ್ ನೀವು ಕಾಫಿ ಟೀಗೆಲ್ಲ ಹಾಕ್ತಿರಲ್ಲ ಅದೇ ಸಕ್ಕರೆ ಹಾಕ್ಕೊಂಡು ಒಂದು 1/4 ಚಮಚ. ಯಾಕೆ ಅಂತ ನಾನು ಹೇಳ್ತೀನಿ, ಆಯಿತಾ? ವೀಡಿಯೋ ಮಾಡಬೇಕಾದ್ರೆ ಹೇಳ್ತೀನಿ ಸಕ್ಕರೆ ಏನು ಮಾಡುತ್ತೆ ನಮ್ಮ ಮುಖಕ್ಕೆ ಅಂತ. ಆಮೇಲೆ ನೈಸ್ ಪೌಡರ್ ಇರಲಿ, ತರ್ತರಿ ಬೇಡ, ಆಯಿತಾ? ಓಪನ್ ಪೋರ್ಸ್ ಇರೋರು, ಪಿಂಪಲ್ಸ್ ತುಂಬ ಇರೋರು ಈ ರೆಮಿಡಿನ ಮಾಡಬೇಡಿ. ಸೆನ್ಸಿಟಿವ್ ಸ್ಕಿನ್ ಅವರು ಈ ರೆಮಿಡಿನ ಮಾಡಬೇಡಿ. ಇದು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಒಂದು ಬೌಲ್ಗೆ 1/4 ಚಮಚ ಸಾಕು, ಜಾಸ್ತಿ ಬೇಡ, ಓಕೆ? ನೈಸಾಗಿರಲಿ, ಶ್ರೀಗಂಧದ ಥರ. ಈಗ ನೋಡಿ, ಇದು ಕಲರ್ ಚೇಂಜ್ ಆಗ್ತಿದೆ. ಐರನ್ ತವದಲ್ಲಿ ಹೀಟ್ ಜಾಸ್ತಿ ಅಲ್ವಾ, ನಿಮಗೆಲ್ಲ ಗೊತ್ತಿರೋಂಗೆ. ಈಗ ಅದನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ, ಆ ಹೀಟಲ್ಲೇ ಅದಾಗಲಿ. ಇಲ್ಲಿ ನಾನು ಒಂದು ಮುಕ್ಕಾಲು ಚಮಚ ಇನ್ಸ್ಟೆಂಟ್ ಕಾಫಿ ಪೌಡರ್, ಆಯಿತಾ, ಅದನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸುಮಾರು 1 ಚಮಚದಷ್ಟು ನಾನಿಲ್ಲಿ ನಿಂಬೆ ಹಣ್ಣಿನ ರಸ, ಟೋಟಲಾಗಿ ಇಲ್ಲಿ ನಾನು ಅರ್ಧ ನಿಂಬೆ ಹಣ್ಣು ಹೋಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದು 1/4 ಯೂಸ್ ಮಾಡಿದ್ದೀನಿ. ಇಲ್ಲಿ ಸಕ್ಕರೆ, ಕಾಫಿ ಪುಡಿ ಮತ್ತು ನಿಂಬೆಹಣ್ಣು ರಸನ ಒಂದು 5 ನಿಮಿಷ ನೆನೆ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ನಾನು ಹೇಳ್ತೀನಿ ನಿಮಗೆ ವೀಡಿಯೋ ಮಾಡಬೇಕಾದ್ರೆ, ಆಯಿತಾ? 5 ನಿಮಿಷ ನೆನೆಲಿ. ಇಲ್ಲಿ ಅರ್ಧ ಹೋಳು ನಿಂಬೆಹಣ್ಣು, ಅದಕ್ಕೆ ಹೇಳಿದ್ದು ಸೆನ್ಸಿಟಿವು, ಫುಲ್ ಪಿಂಪಲ್ಸ್ ಇರೋರು, ಓಪನ್ ಪೋರ್ಸ್ ಇರೋರು ಈ ರೆಮಿಡಿ ಮಾಡಬೇಡಿ ಅಂತ, ಓಕೆನಾ? 5 ನಿಮಿಷ ನೆನೆ ಹಾಕ್ತಿದ್ದೀನಿ. ಈಗ ನೋಡಿ, ಇದು ಕಂಪ್ಲೀಟಾಗಿ ನೆಂದಿದೆ, ಆಯಿತಾ? ನಿಮಗೆ ಒಳ್ಳೆ ಫೈನ್ ಪೇಸ್ಟ್ ಥರ ಬರುತ್ತೆ. ಈಗ ಶುದ್ಧೀಕರಣ ಮಾಡ್ಕೊಂಡಿರೋ ಕಡಲೆ ಹಿಟ್ಟು ಕಲರ್ ಚೇಂಜ್ ಆಗಿದೆ ನೋಡಿ. ಸೊ ಈಗ ಇದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇಮ್ಮಿಡಿಯೇಟಾಗಿ ಕಲಿಸ್ಬೇಕು. ನಾನಂದೆ ಅರ್ಧ ಹೋಳು ನಿಂಬೆಹಣ್ಣಂದೆ, ಒಂದು 1/4 ಹೋಳು ಹಾಕಿದ್ದೀನಿ, ಇನ್ನೊಂದು 1/4 ಹೋಳ ಹಾಕ್ತಾಯಿದ್ದೀನಿ, ಬೀಜ ತೆಗೆದುಬಿಟ್ಟು, ಆಯಿತಾ? ಇವಾಗ ಕೆಲವ್ರು ಕೇಳ್ಬೋದು, ಹೇಮ ನಮಗೆ ಡೈರೆಕ್ಟ್ ಇವಾಗ ಸೆನ್ಸಿಟಿವು, ಪಿಂಪಲ್ಸ್ ಎಲ್ಲ ಬಿಟ್ಬಿಟ್ಟು ಮಿಕ್ಕಿದ ಸ್ಕಿನ್ ಇರೋರು ಹೇಮ ನಮಗೆ ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ಆಗಲ್ಲ ಹೇಮ ಅನ್ನೋರಿಗೆ ನಾನು ಈಗಾಗಲೇ ಪ್ರೀವಿಯಸ್ ವೀಡಿಯೋಲಿ ಹೇಳ್ಕೊಟ್ಟಿದ್ದೀನಿ. ನಿಂಬೆಹಣ್ಣ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು, ಅದು ಅರ್ಧ ಆಗಬೇಕು ನೀರು, ಸಾಫ್ಟ್ ಆಗುತ್ತೆ ನಿಂಬೆಹಣ್ಣು. ಆವಾಗ ಮಿಕ್ಸಿ ಆಡಿಸ್ಬಿಟ್ಟು ಅದು ಪಲ್ಪ್ ತಗೊಂಡು ಜ್ಯೂಸಲ್ಲಿ ಮಾಡಬೇಕು ಅಂತ ಪ್ರೀವಿಯಸ್ ವೀಡಿಯೋಲಿ ನಾನು ಹೇಳ್ಕೊಟ್ಟಿದ್ದೀನಿ ಅಲ್ವಾ? ಸೊ ಆ ರೆಮಿಡಿನ ಇಲ್ಲಿ ಉಪಯೋಗಿಸ್ಕೊಳ್ಳಿ. ನನ್ನ ಸ್ಕಿನ್ಗೆ ಡೈರೆಕ್ಟು ನಿಂಬೆಹಣ್ಣು ಯೂಸ್ ಆಗುತ್ತೆ, ಆಯಿತಾ? ಬೇರೆ ಬೇರೆ ಸ್ಕಿನ್ ಟೈಪ್ ಇರೋರು ಆ ಥರ ಮಾಡಬೇಕು. ನಾನು ಪ್ರೀವಿಯಸ್ ವೀಡಿಯೋಲಿ ಹೇಳಿದ್ದೀನಿ, ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ನಿಮಗೆ? ಸೊ ಆ ಥರ ಮಾಡೋದ್ರಿಂದ ನಿಮಗೇನು ಎಫೆಕ್ಟ್ ಆಗಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ.
ಮುಖನ ನಮ್ಮ ಸೋಪಲ್ಲಿ ಫಸ್ಟ್ ವಾಶ್ ಮಾಡಿರಬೇಕು, ಇಲ್ಲ ಹಸಿ ಹಾಲಲ್ಲಿ ವಾಶ್ ಮಾಡಿ. ಈಗ ನೋಡಿ ಈ ಪ್ಯಾಕ್ನ ಅಪ್ಲೈ ಮಾಡ್ತಿದ್ದೀನಿ. ನಾನು ಏನಂದೆ 5 ನಿಮಿಷ ಆಗುತ್ತೆ ರೆಮಿಡಿ ಮಾಡೋಕ್ಕೆ, 3 ನಿಮಿಷ ಮುಖದ ಮೇಲೆ ಇಟ್ಕೊಳ್ಬೇಕು ಅಷ್ಟೇ, 3 ನಿಮಿಷ. ಈಗ ಎಲ್ಲ ಕಡೆ ಅಪ್ಲೈ ಮಾಡ್ತಾಯಿದ್ದೀನಿ. ಸ್ವಲ್ಪ ತಿಕ್ಕಾಗಿ ಅಪ್ಲೈ ಮಾಡಿ, ಅದು ಕುತ್ಕೊಳ್ಳಿ ಆ ಲೇಪ್ನ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ನಿಮಗೆ ನಿಂಬೆಹಣ್ಣು ಯಾವ ರೀತಿ ಶುದ್ಧೀಕರಣ ಮಾಡಿ ಹಾಕಬೇಕು ಅಂತ? ಓಕೆ, ಈಗ ನೋಡಿ ಈ ಥರ ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ ನೀಟಾಗಿ. ನಮ್ಮ ಮನೆ ಹತ್ರ ಕನ್ಸ್ಟ್ರಕ್ಷನ್ ಸೌಂಡ್ ಇದೆ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ನೀಟಾಗಿ ಅಪ್ಲೈ ಮಾಡಿ, ಸ್ವಲ್ಪ ತಿಕ್ ಲೇಯರೇ ಇರಲಿ. ನಾನು ಹೇಳ್ತೀನಿ ಅದನ್ನು ತಿನ್ ಲೇಯರ್ ಮಾಡಬೇಕಾಗತ್ತೆ ನಾವು ಈ ಪ್ರೊಸೀಜರಲ್ಲಿ. ಫಸ್ಟು ತಿಕ್ ಲೇಯರೇ ಅಪ್ಲೈ ಮಾಡ್ಕೊಳ್ಳಿ, ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ಇದನ್ನು ಸ್ನಾನ ಮುಗಿಸ್ಕೊಂಬಂದು ಮಾಡಬೇಕಾಗತ್ತೆ, ಯಾಕಂದರೆ ಈ ರೆಮಿಡಿ ಆದಮೇಲೆ ಮುಖಕ್ಕೆ ಯಾವುದೇ ರೀತಿಯಾದ ಬಿಸಿದು ತಾಗಬಾರ್ದು. ಓಕೆನಾ? ಸೊ ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ. ನೀವು ಬೇಕಾದರೆ ಕಡಲೆ ಹಿಟ್ಟನ್ನ ಒಂದು ಸಲ ಮಿಕ್ಸಿ ಆಡಿಸ್ಕೊಳ್ಳಿ, ಕಡಲೆ ಹಿಟ್ಟನ್ನ ಮಿಕ್ಸಿ ಆಡಿಸ್ಕೊಳ್ಳಿ, ಸೊ ದಟ್ ನಿಮಗೆ ಫೈನ್ ಪೌಡ್ರ್ ಬರುತ್ತೆ. ಈಗ ನೋಡಿ ಎಲ್ಲ ಕಡೆ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ಸ್ವಲ್ಪ ತಿಕ್ ಪ್ಯಾಕೆ ಹಾಕ್ಕೊಳ್ಳಿ. ಇದು 2 ರಿಂದ 3 ಸೆಕೆಂಡು ಅಂತ ಹೇಳಿದ್ದೀನಿ ಪ್ರೊಸೀಜರು. ಯಾಕೆ ಅಂತ ನಾನು ಹೇಳ್ತೀನಿ ರೀಸನ್ ನಿಮಗೆ, ಯಾಕೆ ನಾವು ಫುಲ್ ಫೇಸ್ ಹಾಕ್ಕೊಂಡು ಆಮೇಲೆ ತೆಗಿಬೇಕು ಅಂತ. ಇದು ಅಪ್ಲೈ ಮಾಡಿ 1 ರಿಂದ 2 ನಿಮಿಷ ಬಿಟ್ಬಿಡಿ. ತಿಕ್ಕಾಗಿ ಅಪ್ಲೈ ಮಾಡಿ 1 ರಿಂದ 2 ನಿಮಿಷ ಬಿಟ್ಬಿಡಿ. ಅದಕ್ಕೆ ನಾನು ಆದಷ್ಟು ತಿಕ್ಕ ಪ್ಯಾಕ್ ಹಾಕ್ತಾ ಇರೋದು. ನಿಮಗೆ ಇನ್ಸ್ಟೆಂಟಾಗಿ 3 to 4 ಮಿನಿಟ್ಸಲ್ಲಿ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನೀವು 1 ರಿಂದ 2 ನಿಮಿಷ ಅದನ್ನು ಅಪ್ಲೈ ಮಾಡಿ ತಿಕ್ಕ ಪ್ಯಾಕ್ನ ಬಿಟ್ಬಿಡಿ. ಅದಕ್ಕೆ 2 ರಿಂದ 3 ನಿಮಿಷ ಟೈಮ್ ತೊಗೊಳ್ಳೋದು ಅಂತ ಹೇಳ್ತಾ ಇರೋದು ನಾನು. ಎಷ್ಟು ತಿಕ್ಕಾಗಿದೆ ನೋಡಿ ಪ್ಯಾಕು. ಇರೋ ಪ್ಯಾಕೆಲ್ಲ ಅಪ್ಲೈ ಮಾಡ್ಬಿಟ್ಟಿದ್ದೀನಿ ನಾನು, ಕಂಪ್ಲೀಟಾಗಿ ಅಪ್ಲೈ ಮಾಡಿಬಿಟ್ಟಿದ್ದೀನಿ ನೋಡಿ. ಹಣೆಗೆ ಎಲ್ಲಾದರೂ ಉಬ್ಬಿಗೆ ಬೆಳ್ಳಕ್ಕಾಗತ್ತಾ ಕೂದಲು ಅಂತ ನಿಂಬೆಹಣ್ಣು ಹಾಕಿದರೆ ಖಂಡಿತವಾಗ್ಲೂ ಆಗೋಲ್ಲ. ನಾನು ಉಬ್ಬಿಗೆ ಹಾಕ್ತಿಲ್ಲ, ಉಬ್ಬಿನ ಸುತ್ತಮುತ್ತ ಹಾಕ್ತಾಯಿದ್ದೀನಿ. ಓಕೆನಾ? ಈಗ ಅಪ್ಲೈ ಮಾಡಿಬಿಟ್ಟು 2 to 3 ಸೆಕೆಂಡ್ಸ್ ಇದನ್ನು ಬಿಟ್ಟುಬಿಡ್ತೀನಿ. ಓಕೆ, ಜಸ್ಟ್ ಟೈಮರ್ ಆನ್ ಮಾಡ್ಕೊಳ್ಳಿ, ಇಲ್ಲ ಟೈಮ್ ನೋಡ್ಕೊಳ್ಳಿ. 2 to 3 ಸೆಕೆಂಡ್ಸ್, ಅದ್ರ ಮೇಲಿಲ್ಲ. ಯಾಕೆಂದರೆ ಅಷ್ಟೇ ಸಾಕು ನಮಗೆ ರಿಸಲ್ಟ್ ಬರೋದಕ್ಕೆ. ನೀವೇ ಬಾಯಿ ಮೇಲೆ ಬೆರಳಿಟ್ಕೊಳ್ತೀರಾ ಅಂಥ ಅದ್ಭುತವಾದ ರಿಸಲ್ಟು. ನಾನೇನಂದರೆ 2 to 3 ಸೆಕೆಂಡ್ಸ್ ಬಿಡಿ ಅಂತಂದೆ ನೋಡಿ. 2 to 3 ಸೆಕೆಂಡ್ಸ್ ಆದಮೇಲೆ ಈ ಥರ ಸ್ಕ್ರಬ್ ಮಾಡಬೇಕು ನೀವು. ಅದಕ್ಕೆ ಹೇಳಿದ್ದು ಈ ಟೈಮಲ್ಲಿ ಸಕ್ಕರೆ ತರ್ತರಿ ಇರಬಾರ್ದು, ನೈಸಾಗಿರಬೇಕು. ಎಲ್ಲೂ ನಿಮಗೆ ಅದು ತರ್ತರಿಯಾಗಿ ಅಂಟ್ಕೊಳ್ಳಲ್ಲ ಸ್ಕಿನ್ಗೆ. ಓಕೆನಾ? ಈ ಥರ 2 ರಿಂದ 3 ನಿಮಿಷದಲ್ಲಿ ಉಜ್ಜಿಬಿಟ್ಟು ನಿಮಗೆ ಇಮ್ಮಿಡಿಯೇಟಾಗಿ 1 ಸ್ಪೂನ್ ತೊಗೊಂಡು ನಿಮಗೆ ಇದ್ರದ್ದು ಜಾದು ತೋರಿಸ್ತಿದ್ದೀನಿ ನೋಡಿ. ಜಸ್ಟ್ ಆ ಎಕ್ಸ್ಟ್ರಾ ತೆಗೆದುಬಿಡಿ. ಓಕೆನಾ? ಜಸ್ಟ್ 2 to 3 ಸೆಕೆಂಡ್ಸ್ ಟೈಮ್ ನೋಟ್ ಮಾಡ್ಕೊಳ್ಳಿ ನೋಡಿ. ನಾನೇನು ಬಳಸಿದ್ದೀನಿ ಇಲ್ಲಿ? ಕಾಫಿ ಪೌಡರ್, ಬ್ಲೀಚಿಂಗ್, ಎಕ್ಸ್ಫೋಲಿಯೇಷನ್ ಆಫ್ ಡೆಡ್ ಸೆಲ್ಸ್, ನೆಕ್ಸ್ಟು ಕಡಲೆ ಹಿಟ್ಟು ಡೆಡ್ ಸೆಲ್ಸ್ ಎಲ್ಲ ತೆಗೆಯುತ್ತೆ, ಸ್ಕಿನ್ನ ಟೈಟ್ ಮಾಡುತ್ತೆ. ಸಕ್ಕರೆ ಸ್ಕ್ರಬ್ ಮಾಡುತ್ತೆ, ನಿಂಬೆಹಣ್ಣು ಬ್ಲೀಚ್ ಮಾಡುತ್ತೆ, ಸಿಟ್ರಿಕ್ ಆ್ಯಸಿಡ್ ಇದೆ ನೋಡಿ ಹೆಂಗಿದೆ ಅಂತ ನೀವು ಅಂದ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇದು ಕಾಂಬಿನೇಷನಲ್ಲಿ ಆಗುತ್ತಾ ಅಂತ. ಎಸ್, ಆಗೇ ಆಗುತ್ತೆ. ನಾ ಹೇಳ್ದಂಗೆ ಸೆನ್ಸಿಟಿವು, ಪಿಂಪಲ್ಸ್ ತುಂಬ ಇರೋರು, ಓಪನ್ ಪೋರ್ಸ್ ಇರೋರು ಪ್ಲೀಸ್ ಇದನ್ನು ಮಾಡಬೇಡಿ. ಮತ್ತು ಬೇರೆ ಸ್ಕಿನ್ ಇರೋರು ನಾ ಹೇಳ್ದಂಗೆ ನಿಂಬೆಹಣ್ಣು ಡೈರೆಕ್ಟಾಗಿ ಹಾಕಿದ್ರೆ ಸಿಟ್ರಿಕ್ ಆ್ಯಸಿಡ್, ಉರಿ, ನೆವೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ನೀವು ನಿಂಬೆಹಣ್ಣನ್ನ ಶುದ್ಧೀಕರಣ ಮಾಡಿ ಉಪಯೋಗಿಸ್ಕೊಳ್ಳಿ. ಸುಮಾರಷ್ಟು ವೀಡಿಯೋಲಿ ಹೇಳ್ಕೊಟ್ಟಿದ್ದೀನಿ ನೋಡಿ ಯಾವ ರೀತಿ ಇದೆ ಅದಂತ. ಅದು ಸೊ 5 ನಿಮಿಷದಲ್ಲಿ ಅದು 2 ರಿಂದ 3 ನಿಮಿಷ ಮುಖದ ಮೇಲೆ ಇಟ್ಟರೆ ಈ ಥರ ಯಾವತ್ತಾದರೂ ಆಗುತ್ತಾ? ಬಟ್ ಡೆಫಿನೆಟಾಗಿ ಆಗುತ್ತೆ. ಯಾವಾಗ ನಾವು ಹೇಳ್ಕೊಟ್ಟ ಸ್ಟೆಪ್ಸ್ನ ಚಿಕ್ಕ ಟಿಪ್ಸ್ ಹೇಳಿರ್ತೀವಿ, ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳಿರ್ತೀವಿ. ಓಕೆನಾ? ನೋಡಿ 1 ಅವರು, ಅರ್ಧ ಗಂಟೆ, 25 ನಿಮಿಷ ಮುಖದ ಮೇಲೆ ಹಾಕ್ಕೊಂಡ್ರೇ ವರ್ಕೌಟ್ ಆಗುತ್ತೆ ಸ್ಕಿನ್ ಮೇಲೆ ಅನ್ನೋದು ಸುಳ್ಳು. ನಾವು ಯಾವ್ಯಾವ ರೆಮಿಡೀಸ್ ಯೂಸ್ ಮಾಡ್ತೀವಿ, ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ, ಯಾವುದು ನಮ್ಮ ಸ್ಕಿನ್ ಟೈಪ್ ಅಂತ ನೋಡ್ಕೊಂಡು ಮಾಡಿದ್ರೆ 5 ನಿಮಿಷ ಅಲ್ಲ 2 ರಿಂದ 3 ನಿಮಿಷದಲ್ಲೂ ಮ್ಯಾಜಿಕ್ ಆಗುತ್ತೆ. ಅಂತ 2 ರಿಂದ 3 ನಿಮಿಷದ ಮ್ಯಾಜಿಕ್ ಇವತ್ತಿನ ವೀಡಿಯೋಲಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಓಕೆನಾ? ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ನಾನು ಸ್ಕಿನ್ ಟೈಪ್ ಹೇಳ್ಕೊಟ್ಟಿದ್ದೀನಿ, ಯಾರ್ಯಾರು ಮಾಡಬೇಕು ಯಾರ್ಯಾರು ಮಾಡಬಾರ್ದು ಅಂತ ಹೇಳ್ಕೊಟ್ಟಿದ್ದೀನಿ. ಅದನ್ನೇ ನೀಟಾಗಿ ಫಾಲೋ ಮಾಡಿ. ಇನ್ನೇನೋ ಡೌಟ್ ಇದ್ದರೆ ನನ್ನ ವಾಟ್ಸಪ್ ನಂಬರ್ಗೆ ನಾನು ಕಮೆಂಟ್ಸ್ ಹಾಕ್ಬಿಟ್ಟು ನಾವು ಮಾಡ್ಬೋದಾ ಹೇಮ ಅಂತ ಕೇಳಿ ದಯವಿಟ್ಟು ಮಾಡಿ ಅಂತಲೇ ಹೇಳ್ತೀನಿ. ಎಲ್ಲರಿಗೂ 10 ನಿಮಿಷ 15 ನಿಮಿಷ ಟೈಮ್ ಇರೋಲ್ಲ ಈ ಕಾಲದಲ್ಲಿ. ನೋಡಿ ಕ್ಲೋಸ್ ಅಪ್ ವ್ಯೂಯಲ್ಲಿ ತೋರಿಸ್ತಾ ಇದ್ದೀನಿ. ಓಕೆನಾ? ನನ್ನ ಸ್ಕಿನ್ ಆವಾಗ ಹೆಂಗಿತ್ತು, ಹೀಗೆ ಹೆಂಗಿತ್ತು. ಸೊ ನಾನು ಮಾಡೋ ಒಂದೊಂದು ರೆಮಿಡಿನೂ ನಾನು ಎಷ್ಟು ಸಲ ಮುಖದ ಮೇಲೆ ಹಾಕಿರ್ತೀನಿ, ಅದರ ಸೈಡ್ ಎಫೆಕ್ಟ್ಸ್ ಆದರೆ ನಿಮಗೆ ನೆಕ್ಸ್ಟ್ ಡೇನೇ ಗೊತ್ತಾಗುತ್ತೆ ಅಲ್ವಾ? ಸೊ ಈ 5 ನಿಮಿಷದ ಜಾದು ಯಾವ ರೀತಿ ಇತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ಹೇಮನಾಗರ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಹೈಪ್ ಮಾಡೋದ್ರಿಂದ ನಿಮ್ಮ ಜೋಬ್ಗೆ 1 ರೂಪಾಯಿ ಕತ್ರಿ ಬಿಡೋಲ್ಲ, ನನಗೂ ಏನೂ 1 ರೂಪಾಯಿ ಕೊಡೋಲ್ಲ ಯೂಟ್ಯೂಬು ಅಂತ ಹೇಳ್ತಾ ಎಷ್ಟಾಗುತ್ತೋ ಅಷ್ಟು ಕ್ಲೋಸ್ ಅಪ್ ವ್ಯೂಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹೀಗೆ ನೀಟಾಗಿ ಮುಖ ತೊಳ್ಕೊಳ್ಳೋ ಒಂದ್ಸಲ ನೀಟಾಗಿ ಫೇಸ್ ವಾಶ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ರೆಮಿಡಿ ಎಲ್ಲ ಮಾಡಿದಾಗ ದಯವಿಟ್ಟು ಕೋಲ್ಡ್ ವಾಟರ್ ಯೂಸ್ ಮಾಡಿ. ಫ್ರಿಜ್ಜಲ್ಲಿರೋ ವಾಟರ್ ಅದೇ ಬೆಟರ್, ಅಥವಾ ಟ್ಯಾಪ್ ವಾಟರ್ ಆದರೆ ಓಕೆ. ಯಾವುದೇ ಕಾರಣಕ್ಕೆ ವಾರ್ಮ್ ವಾಟರ್, ಬಿಸಿ ನೀರಿಗೆ ಏನು ಯೂಸ್ ಮಾಡಿಬಿಡಿ.
ಎಷ್ಟು ಹತ್ರದಿಂದ ಝೂಮ್ ಆಗುತ್ತೋ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ, ಓಕೆನಾ. ಎಲ್ಲಾದರೂ ನನಗೆ ಪ್ಯಾಚ್ ಟೆಸ್ಟ್ ಮಾಡಿದೆ, ನಾನು ನಿಂಬೆಹಣ್ಣು ಡೈರೆಕ್ಟಾಗಿ ಯೂಸ್ ಮಾಡಿದರೆ ಪಿಂಪಲ್ಸು, ಉರಿ, ನೆವೆ ಸ್ಟಾರ್ಟ್ ಆಗೋಗಿರೋದು, ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ, ಬರ್ನಿಂಗ್ ಸೆನ್ಸೇಷನ್. ಸೊ ಅದಕ್ಕೆ ಪ್ರತಿಯೊಂದು ಸಲನೂ ಐದರ್ ನಿಮ್ಗೆ ನಿಂಬೆಹಣ್ಣು ಆದರೆ ಡೈರೆಕ್ಟಾಗಿ ಯೂಸ್ ಮಾಡಿ, ನಂತರ ಆಗಲಿಲ್ಲ ಅಂತ ಅಂದ ಪಕ್ಷದಲ್ಲಿ ಶುದ್ಧೀಕರಣ ಮಾಡಿ ಯೂಸ್ ಮಾಡಿ, ಓಕೆನಾ. ಸೊ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದ್ದರೆ ಲೆಟ್ ಮೀ ನೋ. ಯಾರ್ಯಾರು ಮುಲತಿ ಸೋಪ್ ಯೂಸ್ ಮಾಡಬೇಕೋ ಅವರು ಮುಲತಿ ಪೌಡ್ರದ್ದು ಪ್ಯಾಚ್ ಟೆಸ್ಟ್ ಮಾಡಬೇಕು ಅಂತ ಹೇಳ್ತಾ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಯಾವ ರೀತಿ ಇದೆ. ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ ಹೋಗಿ ಬರಲ್ಲ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದ್ದರೆ ಲೆಟ್ ಮೀ ನೋ. ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ ಹತ್ತಿರದಿಂದ ಝೂಮ್ ಮಾಡಿದ್ದೀನಿ, ಓಕೆನಾ. ಸೊ ಆ ಶೈನಿಂಗ್ ಇದ್ದೇ ಇರುತ್ತೆ, ಯಾಕೆಂದರೆ ನಮ್ಮ ಸೋಪಿನ ಜಾದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದ್ದರೆ ಲೆಟ್ ಮೀ ನೋ ಓನ್ಲಿ ರಿಗಾರ್ಡಿಂಗ್ ಟು ದ ವೀಡಿಯೋ. 2 ರೀತಿ ಹೇಳ್ಕೊಟ್ಟಿದ್ದೀನಿ. ಒಂದು ನಿಂಬೆಹಣ್ಣು ಡೈರೆಕ್ಟಾಗಿ ಯೂಸ್ ಮಾಡೋದು, ಇನ್ನೊಂದು ನಿಂಬೆಹಣ್ಣು ಶುದ್ಧೀಕರಣ ಮಾಡ್ಕೊಂಡು ಯೂಸ್ ಮಾಡ್ಕೊಡೋದು, ಓಕೆ. ಸೊ ಇವತ್ತು ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಸ್ವಲ್ಪ ಡಿಸ್ಟರ್ಬೆನ್ಸಸ್ ಇದೆ ಒಳಗಡೆ ಅಂತ ಹೇಳ್ತಾ ಹೋಗಿ ಬರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.